ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ ಅಧ್ಯಾಯ 1 ವಚನಗಳು 26, ಅಧ್ಯಾಯ 2 ವಚನಗಳು 3. ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು, ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು, ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರು, ಅವರನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ತರಹದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆ 7ನೆಯ ದಿನವು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದರು. ತಮ್ಮ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಆ ದಿನದಂದು ವಿಶ್ರಮಿಸಿಕೊಂಡ ಕಾರಣ ಹಾಗೆ ಮಾಡಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ, ಓ ಪ್ರಭು. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ, ಭೂದೇಶಗಳು ಆಗುವುದಕ್ಕೆ ಮೊದಲಿನಿಂದ, ನೀ ನಮಗೆ ದೇವರು ಯುಗಯುಗಗಳಿಂದ. ಶ್ಲೋಕ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ, ಓ ಪ್ರಭು. ಎಳೆಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತಿಹೆ, ನರಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೆ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ, ಇರುಳಿನೊಂದು ಜಾವ, ಗತಿಸಿ ಹೋದ ಒಂದು ದಿವಸ. ಶ್ಲೋಕ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ, ಓ ಪ್ರಭು. ಜೀವನವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಳಿಸು. ಈ ಪರಿಜ್ಞಾನವುಳ್ಳವಂತ ಹೃದಯವನ್ನು ನೀ ಕರುಣಿಸು. ಪ್ರಭು, ತಿರುಗಿ ಬಾ. ಕೋಪವೆಷ್ಟರ ತನಕ ನಿನ್ನ ಸೇವಕರ ಮೇಲಿರಲಿ ಮರುಕ. ಶ್ಲೋಕ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ, ಓ ಪ್ರಭು. ಉದಯದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಹರ್ಷಿಸಿ ಆನಂದಿಸುವೆವು ಆಗ ದಿನವಾದ್ಯಂತ. ಪ್ರಕಟವಾಗಲಿ ನಿನ್ನ ರಕ್ಷಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾ ಶಕ್ತಿ ಅವರ ಸಂತಾನಕ್ಕೆ. ಶ್ಲೋಕ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ, ಓ ಪ್ರಭು. ಘೋಷಣೆ. ಅಲೆಲೂಯ, ಅಲೆಲೂಯ. ನಮ್ಮ ದೇವರು ಜೀವೋದ್ಧಾರಕ ದೇವರು. ಹೌದು, ಸಾವಿನಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು. ಅಲೆಲೂಯ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 13 ವಚನಗಳು 54ರಿಂದ 58ರವರೆಗೆ. ಆ ಕಾಲದಲ್ಲಿ ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂತು? ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಲ್ಲವೇ?
ಯಾಕೋಬ, ಜೋಸೆಫ್, ಸಿಮೋನ, ಯೂದ ಇವರು ಇವನ ಸಹೋದರರಲ್ಲವೇ? ಇವನ ಸಹೋದರಿಯರೆಲ್ಲ ಇಲ್ಲೇ ವಾಸ ಮಾಡುತ್ತಿಲ್ಲವೇ? ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂತು ಎಂದು ಮಾತಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಅವರಿಗೆ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕೀತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಪ್ರಭು ಯೇಸುವಿನ ಪ್ರಖ್ಯಾತ ವಾಕ್ಯಗಳಲ್ಲಿ ಒಂದು ದುಡಿಮೆಗಾರರು ಕೂಲಿಗೆ ಬಾಧ್ಯರು ಎಂಬುದು. ಸಂತ ಪೌಲರು ಸಹ ಕ್ರೈಸ್ತರಿಗೆ ಉಪದೇಶ ನೀಡುತ್ತಾ ಹೇಳುತ್ತಾರೆ, ದುಡಿಯದವನು ಉಣ್ಣಲು ಬಾರದು. ಇನ್ನೊಂದು ಕಡೆ ಹೇಳುತ್ತಾರೆ, ಪ್ರತಿಯೊಬ್ಬರೂ ದುಡಿಯಲಿ, ಆಗ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲು ಅವರ ಬಳಿ ಸಾಕಷ್ಟು ಇರುವುದು. ಇಷ್ಟೆಲ್ಲ ಮುನ್ನುಡಿ ಏಕೆಂದರೆ ಇಂದು ಕಾರ್ಮಿಕರ ಸಂತ ಜೋಸೆಫರನ್ನು ಧರ್ಮಸಭೆ ಸ್ಮರಿಸಿಕೊಂಡಾಡುತ್ತಿದೆ. ಅಂತೆಯೇ ಪ್ರಪಂಚದಾದ್ಯಂತ ಕಾರ್ಮಿಕರ ದಿನವನ್ನು ಆಚರಿಸುತ್ತಿದ್ದಾರೆ. ನಾವು ದುಡಿಯುತ್ತೇವೆ. ಆಲೋಚಿಸೋಣ, ನಾವು ಏಕೆ ದುಡಿಯುತ್ತೇವೆ? ಸಂಪಾದನೆಗಾಗಿಯೋ, ಅಥವಾ ಅದು ನಮ್ಮ ಹಂಬಲ, ತೃಪ್ತಿಯನ್ನು ನೀಡುವ ಕಾರ್ಯ, ಇತರರಿಗೆ ಅದು ಸಹಾಯ ಎಂಬುದಕ್ಕಾಗಿಯೋ? ಹೌದು ಪ್ರಿಯರೇ, ಯಾರದೇ ಕೆಲಸ ಕಾರ್ಯವನ್ನು ನಾವು ಖರೀದಿಸಲು ಆಗದು. ಅವರ ಕಾರ್ಯಕ್ಕೆ ಹಣ ಸಂದಾಯ ಮಾಡಲಾಗದು. ಉದಾಹರಣೆಗೆ, ಮನೆ ಕಟ್ಟುತ್ತಿದ್ದೀರಿ ಎಂದು ಭಾವಿಸೋಣ. ಅದನ್ನು ನಿರ್ಮಿಸುವವರು ಮನಸ್ಸಿಟ್ಟು ತಮ್ಮ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ತಕ್ಷಣಕ್ಕೆ ಕಾರ್ಯ ಚೆನ್ನಾಗಿ ಕಾಣಬಹುದು, ಆನಂತರ ಶೀಘ್ರದಲ್ಲಿ ಶಿಥಿಲವಾಗಬಹುದು. ನಾವು ನೀಡುವ ಹಣ ದಿನದ ಕೂಲಿಯಾಗಿರಬಹುದು, ಆದರೆ ಅವರ ಕಾರ್ಯಕ್ಕೆ, ಆಸಕ್ತಿಗೆ, ಕೆಲಸದ ಮೇಲಿನ ಅವರ ಗೌರವಕ್ಕೆ, ಅವರ ಪ್ರಾಮಾಣಿಕತೆಗೆ ಇತ್ಯಾದಿಗೆ ಬೆಲೆ ಕಟ್ಟಲು ಆಗದು. ಇದು ಸಮಾಜದ ಪ್ರತಿ ಉದ್ಯೋಗಕ್ಕೂ ಕೆಲಸ ಕಾರ್ಯಕ್ಕೂ ಅನ್ವಯಿಸಬಹುದು. ನಮ್ಮ ಉದ್ಯೋಗ ಕೇವಲ ಹಣ ಸಂಪಾದನೆಗಾಗಿ ಅಲ್ಲ, ಬದಲಿಗೆ ಅದರಿಂದ ನಾವು ವೈಯಕ್ತಿಕವಾಗಿ ಸಂತೋಷ, ತೃಪ್ತಿ ಅನುಭವಿಸುತ್ತೇವೆ. ನಮ್ಮಿಂದ ಸಮಾಜಕ್ಕೆ 4 ಮಂದಿಗೆ ಉಪಯೋಗವಾಗುತ್ತಿದೆ ಎಂಬ ಭಾವನೆ ಬರುತ್ತದೆ. ಹಾಗಿಲ್ಲದಿದ್ದಲ್ಲಿ ಅಂತಹ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳಲು ಯಾರಿಗೂ ಆಗದು. ಅಂತಹ ಕಾರ್ಯದಿಂದ ಲಭಿಸುವ ನೆಮ್ಮದಿ ಸ್ವರ್ಗದ ನೆಮ್ಮದಿಯ ಒಂದು ಫಲಕು ಎಂಬುದು ಮಾತ್ರ ಅಷ್ಟೇ ಸತ್ಯ.